So today I am going to discuss about the basic functions of the computer. ಇವತ್ತಿನ ಇಂದಿನ ತರಗತಿಯಲ್ಲಿ ನಾನು ಈ ಕಂಪ್ಯೂಟರ್ನ ಮೂಲ ಕಾರ್ಯಗಳ ಬಗ್ಗೆ ಮಾತಾಡ್ತಾ ಬರ್ತೀನಿ. ಹಾಗಿದ್ರೆ ಬೇಸಿಕ್ ಫಂಕ್ಷನ್ಸ್ ಆಫ್ ದ ಕಂಪ್ಯೂಟರ್, ಬೇಸಿಕ್ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್. ವಾಟ್ ಆರ್ ದ ಬೇಸಿಕ್ ಫಂಕ್ಷನ್ಸ್ ಆಫ್ ದ ಕಂಪ್ಯೂಟರ್? ಹಾಗಿದ್ರೆ ಏನು? ನಮಗೆಲ್ಲರಿಗೂ ಗೊತ್ತು ಕಂಪ್ಯೂಟರ್ ಏನು ಅಂತೇಳಿದ್ರೆ ಇದು ಪ್ಯೂರ್ಲಿ ಏನು ಮಾಡ್ತದೆ ಅಂತೇಳಿದ್ರೆ ಇನ್ಪುಟನ್ನು ತಗೊಳ್ತದೆ. ಇದು ಮತ್ತೆ ಕೊಟ್ಟಿರ್ತಕ್ಕಂಥ ಇನ್ಪುಟನ್ನು ಏನು ಮಾಡ್ತದೆ, ಅದು ಪ್ರಾಸೆಸ್ ಮಾಡ್ತದೆ. ಅಂದರೆ ಇಟ್ ವಿಲ್ ಕನ್ವರ್ಟ್ ಎವ್ರಿಥಿಂಗ್ ಇನ್ ಟು ದ ಬೈನರಿ ಫಾರ್ಮ್ ಆ್ಯಂಡ್ ಅಗೇನ್ ಇಟ್ ವಿಲ್ ಗಿವ್ ಟು ದ ರಿಸಲ್ಟ್ಸ್. ದಟ್ ಈಸ್ ರಿಸಲ್ಟ್ಸ್ ಇಸ್ ನಥಿಂಗ್ ಬಟ್ ನಾಟ್ ಇಟ್ ಈಸ್ ಔಟ್ಪುಟ್ಟು. ಹಾಗಿದ್ರೆ ಯಾವುದು? ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ ಸಮ್ ಬೇಸಿಕ್ ಫಂಕ್ಷನ್ಸ್ ಆಫ್ ದ ಕಂಪ್ಯೂಟರ್. ಸೊ ಫಸ್ಟ್ ಈಸ್ ವಾಟ್ ವಿ ಆರ್ ಹ್ಯಾವಿಂಗ್ ದ ಬೇಸಿಕ್ ಫಂಕ್ಷನ್. ದ ಫಸ್ಟ್ ಫಂಕ್ಷನ್ ಈಸ್ ವಾಟ್? ಇನ್ಪುಟ್ಟು. ದೆನ್ ದ ಸೆಕೆಂಡ್ ಫಂಕ್ಷನ್ ಈಸ್ ಟು ವಾಟ್? ಪ್ರಾಸೆಸ್ಸು. Then the third function is to what? Give the output. And fourth one is what? Memory. And again is to fifth one is what? Is to take the ಸ್ಟೋರೇಜ್ ಫಾರ್ ದ ಫ್ಯೂಚರ್ ಯೂಸು. ಸ್ವಲ್ಪ ಇವುಗಳ ಬಗ್ಗೆ ನಾನು ಮಾತಾಡ್ತಾ ಬರ್ತೀನಿ. ಇನ್ಪುಟ್ಟು ಯಾವೆಲ್ಲ ನಾವು ಇನ್ಪುಟ್ ಅಂದರೆ ನಮ್ಮ ಇನ್ಪುಟ್ ಡಿವೈಸಸ್ಗಳ ಮೂಲಕ ನಾವೇನು ಕೊಡ್ತೀವಲ್ರಿ, ಇದೆಲ್ಲವೂ ಪ್ಯೂರ್ಲಿ ಇಟ್ ವಿಲ್ ಬಿ ಪ್ಯೂರ್ಲಿ ಇನ್ ದ ಫಾರ್ಮ್ ಆಫ್ ವಾಟ್? ಡೇಟಾ. ಅಗೈನ್ ಈ ಡೇಟಾ ಅಂತ ಬಂದಾಗ ಇಟ್ ಈಸ್ ಅ ರಾ ಮೆಟೀರಿಯಲ್ ಅಂತ ಕರಿತೀನಿ ನಾನು ಅದನ್ನು. ಇಟ್ ಈಸ್ ಅ ಪ್ಯೂರ್ಲಿ ಅನ್ಫರ್ನಿಸ್ಡ್ ಡೇಟಾ ಅಂತಲೂ ಕರಿಬೋದು, ಇನ್ಫಾರ್ಮೇಷನ್ ಅಂತಲೂ ಕರಿತೀವಿ. ಸೊ ರಾ ಡೇಟಾ, ರೈಟ್? ಸೊ ಇದಿದೆ ಯಾವುದ್ರ ಮೂಲಕ? ಹಾಗಿದ್ರೆ ಎಕ್ಸಾಂಪಲ್ ಯಾವ ಡಿವೈಸ್? ಫಾರ್ ಎಕ್ಸಾಂಪಲ್ ನಿಮ್ಮ ಕೀಬೋರ್ಡ್ನ ಮೂಲಕ, ನಿಮ್ಮ ಮೌಸ್ನ ಮೂಲಕ ನೀವೇನು ಇನ್ಪುಟ್ ಕೊಡ್ತೀರಾ ಅದೆಲ್ಲವೂ ಏನಂತೇಳಿದ್ರೆ ದತ್ತಾಂಶದ ರೂಪದಲ್ಲಿ, ಇವಾಗ ನಾನು ಮಾತಾಡ್ತಾ ಇದ್ದೀನಿ ಮೈಕಿಂದ ಬರ್ತಾ ಇದೆ, ಇದೆಲ್ಲವೂ ಏನಂತೇಳಿದ್ರೆ ಇದು ದತ್ತಾಂಶದ ರೂಪದಲ್ಲಿ ಹೋಗ್ತಾ ಇದೆ. ಅಗೇನ್ ಇಟ್ ಈಸ್ ಕಮಿಂಗ್, ಇಟ್ ಈಸ್ ಪ್ರೊಸೆಸಿಂಗ್ ಆ್ಯಂಡ್ ಇಟ್ ಈಸ್ ಗಿವಿಂಗ್ ಔಟ್ಪುಟ್ ಇನ್ ದ ಫಾರ್ಮ್ ಆಫ್ ವಾಟ್? ವಾಯ್ಸ್. ನಾನು ಏನು ಮಾತಾಡ್ತಾ ಇದ್ದೇನೆ ಸ್ಪೀಕರ್ ಮೂಲಕ ಔಟ್ಪುಟ್ ಕೊಡ್ತಾ ಇದೆ. ದೆನ್ ಪ್ರಾಸೆಸ್ಸು, ಆಗಲೇ ಹೇಳಿದೆ ಈ ಪ್ರಾಸೆಸ್ ಅಂತ ಹೇಳಿದರೆ ಇದು ALU ಅಂದರೆ ಅರಿಥಮೆಟಿಕ್ ಲಾಜಿಕ್ ಯೂನಿಟ್ಟು, ಕಂಟ್ರೋಲ್ ಯೂನಿಟ್ಟು, ಮೆಮರಿ ಯೂನಿಟ್ಟು, ಆ್ಯಂಡ್ ಅಗೇನ್ ಇಟ್ ಕನ್ಸಿಸ್ಟ್ ಆಫ್ ವಾಟ್? It consists of some registers and it consists of what? Cache. It consists of codes. ಇದೆಲ್ಲವೂ ಒಳಗೊಂಡಿರ್ತಕ್ಕಂಥ ಪ್ರಾಸೆಸ್ ಏನಂತೇಳಿದ್ರೆ ಇಷ್ಟೆಲ್ಲವೂ ಕೊಟ್ಟಿರ್ತಕ್ಕಂಥ ಬೈನರಿ ಫಾರ್ಮಲ್ಲಿ ಬಂದಿರತಕ್ಕಂಥದ್ದೆಲ್ಲವೂ ಏನಂತೇಳಿದ್ರೆ ಅದು ಸಂಸ್ಕರಣೆ ಮಾಡಿ ಅದನ್ನು ಯಾವ ರೂಪದಲ್ಲಿ ಅಂತ ಹೇಳಿದ್ರೆ ಮಾಹಿತಿಯ ರೂಪದಲ್ಲಿ, ಇನ್ ದ ಫಾರ್ಮ್ ಆಫ್ ಇನ್ಫಾರ್ಮೇಷನ್. ಆ್ಯಂಡ್ ಅಗೇನ್ ಲೆಟ್ ಮಿ ಕಾಲ್ ಇಟ್ ಆಸ್ ನಾಟ್ ಇನ್ಫಾರ್ಮೇಷನ್, ಅಗೇನ್ ಇಟ್ ಕುಡ್ ಬಿ ರಿಸಲ್ಟ್ಸ್. ಯಾವ ರಿಸಲ್ಟ್ಸು? ಹಾಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ಪುಟ್ಟು ಬೇಕಾಗಿತ್ತು, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅವ್ನಿಗೆ ಏನು ಬೇಕಾಗಿದೆ ಅಂತಕ್ಕಂಥದ್ದು ಯೂಸರ್ ಏನು ಡಿಸೈರ್ ಮಾಡಿದ್ದಾನೆ, ಆ ಯೂಸರ್ ಡಿಸೈರ್ ಮಾಡಿರ್ತಕ್ಕಂಥದ್ದು ಕೀಬೋರ್ಡ್ನ ಮೂಲಕ ಕೊಟ್ಟಿದ್ದನ್ನು, ಮಾನಿಟರ್ನ ಮೂಲಕ, ಮೈಕ್ ಮೂಲಕ ತೊಗೊಂಡಿದ್ದನ್ನು, ಸ್ಪೀಕರ್ನ ಮೂಲಕ ಏನು ಔಟ್ಪುಟ್ ಕೊಡ್ತದೆ ಅದನ್ನು ಹೇಳ್ತಾ ಬರ್ತೀವಿ. ಹಾಗಿದ್ರೆ ಮೆಮರಿ, ಅಗೈನ್ ವಾಟ್ ಈಸ್ ದಟ್? ಟು ಸ್ಟೋರು, ಟು ಪರ್ಫಾರ್ಮ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೆಮರಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಮೆಮರಿಯಲ್ಲಿ ಬಂದಾಗ ವಿ ಆರ್ ಹ್ಯಾವಿಂಗ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಮರಿ. ಒನ್ ಈಸ್ ವಾಟ್? ಮೇನ್ ಮೆಮರಿ. ಆ್ಯಂಡ್ ಅಗೇನ್ ಇಸ್ ವಾಟ್? ಇಟ್ ಈಸ್ ಸೆಕೆಂಡರಿ ಮೆಮರಿ. ಪ್ರೈಮರಿ ಮತ್ತು ಸೆಕೆಂಡರಿ ಅಂತ ಕರಿತಾ ಬರ್ತೀವಿ. ಮೆಮರಿಯನ್ನು ಒಳಗೊಂಡಿದೆ. ಹಾಗೆ ಸ್ಟೋರೇಜ್, ನಮ್ಮ ಮುಂದಿನ ಭವಿಷ್ಯಕ್ಕೆ ನಾವು ಮಾಡಿರ್ತಕ್ಕಂಥ ಇಂದಿನ ಕೆಲಸವನ್ನು ಉಳಿಸ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಡಿವೈಸಸ್ ಅಂತ ಕರಿತಾ ಬರ್ತೀವಿ ರೀ. ಸೊ ಅದು HDD ಆಗಿರ್ಬೋದು, SSDs ಆಗಿರ್ಬೋದು, ಇವತ್ತಿನ ಕ್ಲೌಡ್ ಸ್ಟೋರೇಜ್ ಆಗಿರ್ಬೋದು, ಇವೆಲ್ಲವೂ ಏನಂತೇಳಿದ್ರೆ ಎಲ್ಲೋ ಒಂದು ಕಡೆ ಕಂಪ್ಯೂಟರ್ನ ಫಂಕ್ಷನ್ಸ್ ಆಗಿದೆ. ದಿಸ್ ಆಲ್ ಆರ್ ಕಾಲ್ಡ್ ಆಸ್ ವಾಟ್? ಫಂಕ್ಷನ್ಸ್ ಆಫ್ ದ ಕಂಪ್ಯೂಟರ್. ಇಂಥ ಫಂಕ್ಷನ್ಸ್ಗಳನ್ನೇ ನಾವೇನಂತ ಕರಿತಾ ಬರ್ತೀವಿ ಅಂತೇಳಿದ್ರೆ ಮುಂದುವರೆದು ಏನು ಅಂತೇಳಿ ನಾವು ಮುಂದುವರೆದು ಇದೇ ಕಂಪ್ಯೂಟರ್ ಏನಂತೇಳಿ ತನ್ನ ಒಂದಿಷ್ಟು ಗುಣಲಕ್ಷಣಗಳನ್ನು ತೋರಿಸ್ತದೆ. ವಾಟ್ ಈಸ್ ದಟ್? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಕರಿತಾ ಬರ್ತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್ಸು. ಇದನ್ನು ಈ ಕ್ಯಾರೆಕ್ಟರಿಸ್ಟಿಕ್ಸ್ನ ಆಧಾರದ ಮೇಲೆ ಇದರ ಸಂರಚನೆ ಆಗ್ತಾ ಬರ್ತದೆ. ದಟ್ ಈಸ್ ಕಾಲ್ಡ್, ಲೆಟ್ ಮಿ ಕಾಲ್ ಇಟ್ ಅಸ್ ಕಾನ್ಫಿಗರೇಷನ್. ಇಟ್ ಈಸ್ ಕಾಲ್ಡ್ ಎಸ್ ಕಾನ್ಫಿಗರೇಷನ್. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್? ಹಾಗಿದ್ರೆ ಏನು ಕಂಪ್ಯೂಟರ್ನ ಗುಣಲಕ್ಷಣ? ಹಾಗಿದ್ರೆ ಕಂಪ್ಯೂಟರ್ ಏನಾಗಿದೆ? ಕಂಪ್ಯೂಟರ್ ಇದು ಸ್ಪೀಡ್ ಆಗಿದೆ. ಇಂಥ ಕಂಪ್ಯೂಟರ್ನ ಸ್ಪೀಡನ್ನು, ಪ್ರಾಸೆಸಿಂಗ್ ಸ್ಪೀಡನ್ನು ಯಾವುದರಲ್ಲಿ ಅಳಿತೀವಿ ಅಂತ ಹೇಳಿದ್ರೆ ಇದನ್ನು ಪ್ಯೂರ್ಲಿ ನಾವು ಗೀಗಾ ಹರ್ಟ್ಸಲ್ಲಿ ಅಳಿತಾ ಬರ್ತೀವಿ ರೀ. ಇದನ್ನು ಎಕ್ಸಾಮಲ್ಲಿ ಕೇಳಿದ, ಇದನ್ನು ನಾವೇನು ಅಂತೇಳಿದ್ರೆ ಗೀಗಾ ಹರ್ಟ್ಸಲ್ಲಿ ಇದನ್ನು ಅಳಿತಾ ಬರ್ತೀವಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ದ ಸ್ಪೀಡ್ ಆಫ್ ದ ಪ್ರಾಸೆಸಿಂಗ್ ಸ್ಪೀಡ್ ಆಫ್ ದ ಕಂಪ್ಯೂಟರ್ ಇಸ್ ಪ್ಯೂರ್ಲಿ ಮೆಜರ್ಡ್ ಇನ್ ಗೀಗಾ ಹರ್ಟ್ಸ್, ರೈಟ್? ದೆನ್ ಸೆಕೆಂಡ್ ಒನ್, ಇಟ್ ಈಸ್ ವಾಟ್? ಅಕ್ಯುರೇಟ್. ಯಾಕಂದರೆ ಕಂಪ್ಯೂಟರ್ ನೀವೇನೇ ಲೆಕ್ಕಾಚಾರ ಕೊಟ್ಟರು ಕೂಡ ಇಮಿಡಿಯೇಟ್ ಆಗಿ ಏನು ಮಾಡ್ತದೆ, ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಬರ್ತದೆ, ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಬರ್ತದೆ. ಸೊ ದ್ಯಾಟ್ಸ್ ವೈ ಕಂಪ್ಯೂಟರ್ ಈಸ್ ವಾಟ್? ಇಟ್ ಈಸ್ ಅಕ್ಯುರೇಟ್. ಆ್ಯಂಡ್ ಕಂಪ್ಯೂಟರ್ ಈಸ್ ವಾಟ್? ಇಟ್ ಈಸ್ ಡಿಲಿಜೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಂಪ್ಯೂಟರ್ ಈಸ್ ವಾಟ್? ಇಟ್ ಈಸ್ ಡಿಲಿಜೆಂಟ್. ದೆನ್ ಫೋರ್ತ್ ಒನ್ ಈಸ್ ವಾಟ್? ಕಂಪ್ಯೂಟರ್ ಇಟ್ ಈಸ್ ಪ್ಯೂರ್ಲಿ ವರ್ಸಟೈಲ್. ವಾಟ್ ಈಸ್ ವರ್ಸಟೈಲ್? ದೆನ್ ಅಗೇನ್ ವರ್ಸಟೈಲ್ ಅಂತ ಬಂದಾಗ ಮಲ್ಟಿ ಟಾಸ್ಕನ್ನು ಮಾಡ್ಬೋದು ನಾವು ಇದರಲ್ಲಿ ನಾವು ಮಲ್ಟಿ ಟಾಸ್ಕನ್ನು ಮಾಡ್ಬೋದು. ದೆನ್ ಅಗೇನ್ ಫಿಫ್ತ್ ಒನ್ ಈಸ್ ಇಟ್ ಡೋಂಟ್ ಹ್ಯಾವ್ ಐಕ್ಯೂ. ಇಟ್ ಈಸ್ ಅ ಪ್ರೋಗ್ರಾಮ್ಡ್. ಇದು ಪ್ಯೂರ್ಲಿ ಪ್ರೋಗ್ರಾಮ್ಡ್.
ಸರ್ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಇಟ್ ಈಸ್ ಫೀಡೆಡ್ ಪ್ಯೂರ್ಲಿ, ನಾವು ಏನು ಕೊಟ್ಟಿದ್ದೀವಿ ಅದೇ ಇದೆ, ಅದಕ್ಕೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ, ಅದಕ್ಕೆ ಯಾವುದೇ ರೀತಿ ಥಿಂಕಿಂಗ್ ಮಾಡುವಂಥ ಕೆಪಾಸಿಟಿ ಇಲ್ಲ. ಆದರೂ ಇದೆ. ಈಗ ಇತ್ತೀಚೆಗೆ ಏನಂತಂದರೆ ನಾವೀಗ ಯಾವ ಯುಗದಲ್ಲಿ ಇದ್ದೀವಿ ಅಂತೇಳಿ ಹೇಳಿದೆ ನಾನು, ಕೃತಕ ಬುದ್ಧಿಮತ್ತೆ ಯುಗದಲ್ಲಿದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಷ್ಟೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೂ ಕೂಡ ಅದಕ್ಕೆ ಫೀಲಿಂಗ್ಸ್ ಅನ್ನೋದಿಲ್ಲ, ಟಯರ್ಡ್ನೆಸ್ ಅನ್ನೋದಿಲ್ಲ, ಅದಕ್ಕೆ ಏನಂತೇಳಿದ್ರೆ ಥಿಂಕಿಂಗ್ ಮಾಡೋ ಕೆಪಾಸಿಟಿ ಇಲ್ಲ. ಏನು ನಾನು ಹ್ಯೂಮನ್ ಫೀಡೆಡ್ ಇದೆಯೋ ಆ ಹ್ಯೂಮನ್ ಫೀಡೆಡನ್ನೇ ಮತ್ತೆ ಇನ್ ರಿಟರ್ನ್ ಆಗಿ ಅದಕ್ಕೆ ಕೊಟ್ಟಿರ್ತಕ್ಕಂಥ ಕ್ಯಾಲ್ಕುಲೇಷನ್ಸನ್ನು ಮಾಡಿ ವಾಪಸ್ ನಮಗೆ ಔಟ್ಪುಟ್ ರೂಪದಲ್ಲಿ ಕೊಡ್ತಾ ಬರ್ತದೆ. ಹಾಗಾಗಿ ಈ ಕಂಪ್ಯೂಟರ್ನ ನಾನು ಏನಾದರೂ ಕ್ಯಾರೆಕ್ಟರಿಸ್ಟಿಕ್ಸ್ ಮಾತಾಡೋ ಬಂದರೆ ದೀಸ್ ಆರ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಂಪ್ಯೂಟರ್. ರೈಟ್. ಥ್ಯಾಂಕ್ ಯು.